ನಮ್ಮ ಬಳ್ಳಾರಿ ಸಿಟಿ ಸಬ್ ಡಿವಿಷನ್ ಪೊಲೀಸ್ ಠಾಣೆಗಳು ಸುಮಾರು ದಿನದಿಂದ ನಮ್ಮ ಕ್ರೈಮ್ ತಂಡಗಳೇನಿದೆ ತುಂಬ ಪ್ರೋಆಕ್ಟಿವ್ ಆಗಿ ಪ್ರಾಪರ್ಟಿ ಆಫೆನ್ಸಸ್ ಏನು ರಿಪೋರ್ಟ್ ಆಗ್ತಾ ಇದೆ, HBT ಇರ್ಬೋದು ಅಥವಾ ಕಳ್ಳತನ, ಸರಕಳ್ಳತನ ಇರ್ಬೋದು, ಸಾಧಾರಣ ಕಳ್ಳತನ ಇರ್ಬೋದು, ಇಂಥ ಪ್ರಕರಣಗಳನ್ನೆಲ್ಲ ಕೂಲಂಕುಷವಾಗಿ ಅದರಲ್ಲಿ ಯಾವ ಟೆಕ್ನಿಕಲ್ ಡೇಟಾ ಸಿಗುತ್ತೆ, ಹಾಗೆ ಹಳೆ MOBಗಳ ಬಗ್ಗೆ, ಅವರ ಕರೆಂಟ್ ವೇರಬೌಟ್ಸ್, ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಮಾರು ದಿನಗಳಿಂದ ಸರ್ವೇಲೆನ್ಸ್ ಮಾಡ್ತಾಯಿದ್ರು. ಅದೇ ನಿಟ್ಟಿನಲ್ಲಿ ನಮಗೆ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಹಾಗೆ APMC ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದಷ್ಟು ಕಳ್ಳತನ ಪ್ರಕರಣಗಳು, HBT ಏನಂತೀವಿ ಆ ಥರದ್ದು, ಹಾಗೆ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ನಾವು ಸಕ್ಸಸ್ಫುಲಿ ಪತ್ತೆ ಮಾಡಿರೋವಂಥದ್ದಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಅಡಿಷನಲ್ SP ಅವರು ಮುಖ್ಯವಾಗಿ ಈ ಕ್ರೈಮ್ ಏನು ಅದನ್ನು ಸೂಪರ್ವಿಷನ್ ಮಾಡ್ತಾರೆ, ಆ ನಿಟ್ಟಿನಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ DSP ಸಿಟಿ ಗೋವಿಂದರಾಜು, ಹಾಗೆ ನಮ್ಮ ಕೌಲ್ ಬಜಾರ್ ಇನ್ಸ್ಪೆಕ್ಟರ್ ಷಣ್ಮುಗಪ್ಪ, APMC ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಮತ್ತು ಅವರ ಕ್ರೈಮ್ PSIಗಳು ಹಾಗೆ ಕ್ರೈಮ್ ಸಿಬ್ಬಂದಿಗಳು ಎಲ್ಲರೂ ಸೇರಿ ಸಕ್ಸಸ್ಫುಲ್ಲಾಗಿ ಒಂದಷ್ಟು ಕೇಸಸನ್ನು ಡಿಟೆಕ್ಟ್ ಮಾಡಿರೋದು. ಮುಖ್ಯವಾಗಿ ಅದರಲ್ಲಿ ಹನುಮಂತಪ್ಪ ಅಂಥೇಳಿ ಒಬ್ಬ MOB, ಇವನು ಹನುಮಂತಪ್ಪ 28 ವರ್ಷ ವಯಸ್ಸು, ಕರಿಮಾರೆಮ್ಮ ಕಾಲೋನಿ ಕೌಲ್ ಬಜಾರ್ ಲಿಮಿಟ್ಸಲ್ಲಿ ಇದ್ದಂಥವನು. ಇವನ ಮೇಲೆ ಸುಮಾರು ಕೇಸಸ್ ಪ್ರಕರಣಗಳು ಈಗಾಗಲೇ ಆಗಿ ಕೆಲವೊಂದು ಪತ್ತೆ ಮಾಡಿ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರುವಂಥದ್ದು. ಇವನ ಮೇಲೆ MOB ಇದೆ ಕೌಲ್ ಬಜಾರ್ನಲ್ಲಿ. ಹಾಗೆ ಇವನು ಸುಮಾರು ಜಿಲ್ಲೆಗಳಲ್ಲಿ ಈ ಮೊದಲು ಪ್ರಾಪರ್ಟಿ ಆಫೆನ್ಸಸ್ನ ಮಾಡಿದ್ದಾನೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ದಾವಣಗೆರೆ, ಬೆಂಗಳೂರು, ಗದಗ, ಚಿತ್ರದುರ್ಗ, ವಿಜಯನಗರ, ತುಮಕೂರು, ಕೊಪ್ಪಳ, ಚಿತ್ತೂರು ಈ ಥರ ಸುಮಾರು ಜಿಲ್ಲೆಗಳಲ್ಲಿ ಅವನು ಪ್ರಾಪರ್ಟಿ ಆಫೆನ್ಸಸ್ನ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಅವನ ಮೋಡಸ್ ಏನಂತಂದರೆ ಅವನು ರಾಡ್ ಯೂಸ್ ಮಾಡಿಕೊಂಡು ಮನೆಯನ್ನು ಬ್ರೇಕ್ ಮಾಡುವಂಥದ್ದು. ಸೊ ನಮಗೆ ಒಂದಷ್ಟು ಕೇಸಸ್ಸಲ್ಲಿ ಆ ಪ್ರಕರಣಗಳ ಒಂದು ಚಿತ್ರಣ ನೋಡಿದಾಗ ಈ ವ್ಯಕ್ತಿ ಮಾಡಿರ್ಬೋದು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ಇವನಿಗೆ ಒಂದೆರಡು ಕೇಸಲ್ಲಿ ನೋಟಿಸ್ ಕೊಟ್ಟಂಥದ್ದಿತ್ತು. 12/8ಕ್ಕೆ 16/8ಕ್ಕೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರೋ ಅಂಥದ್ದಿತ್ತು. ಬಟ್ ಇವನು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ. ಆನಂತರದಲ್ಲಿ ಇವನು ತಾನೇನು ಕಳ್ಳತನ ಮಾಡಿರೋವಂತಹ ವಸ್ತುಗಳಿದೆ ಅದರಲ್ಲಿ ಮುಖ್ಯವಾಗಿ ನಮಗೆ ಅವನ ಒಂದು ಪೊಸೆಷನ್ನಲ್ಲಿ ಅವನು ಅರೆಸ್ಟ್ ಆಗೋ ಸಂದರ್ಭದಲ್ಲಿ ಸುಮಾರು 110 ಗ್ರಾಮ್ ಬಂಗಾರ, ಚಿನ್ನ, ಹಾಗೆ 10 ಲಕ್ಷ ನಗದು ಹಣ, ಅದರ ಜೊತೆಗೆ ನಮಗೆ ಅವನು ಪರಾರಿ ಆಗ್ತಾ ಇರೋವಂಥ ಸಂದರ್ಭದಲ್ಲಿ ವಾಲ್ಮೀಕಿ ಭವನದ ಹತ್ರ ನಾವು ಅವನನ್ನು ಸೆಕ್ಯೂರ್ ಮಾಡ್ಕೊಂಡಿರುವಂಥದ್ದು. ಆನಂತರದಲ್ಲಿ ಅವನನ್ನು ವಿಚಾರಣೆ ಮಾಡಿದಾಗ ಈ 110 ಗ್ರಾಮ್ ಚಿನ್ನ ಏನಿದೆ ಇವನು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ 3 ಪ್ರಕರಣಗಳಲ್ಲಿ 69/26, 94/26 ಹಾಗೆ 107/26 ಈ 3 ಪ್ರಕರಣ, ಹಾಗೆ ಗದಗ್ ಜಿಲ್ಲೆಯ ಮುಂಡರ್ಗಿ ಪೊಲೀಸ್ ಸ್ಟೇಷನ್ನ 106/26 ಈ 4 ಪ್ರಕರಣಗಳಲ್ಲಿ ಇವನು ಕದ್ದಿರುವಂತಹ ಚಿನ್ನವನ್ನು, ಹಾಗೆ ಒಂದು ಪ್ರಕರಣ ಇದರಲ್ಲಿ ಯಾವ್ದು ನಾನು ಹೇಳಿದ್ದು 94/26 ಇದರಲ್ಲಿ ಕ್ಯಾಶ್ ಮಾತ್ರ ಹೋಗಿರುವಂಥದ್ದಿತ್ತು, HBT ಆಗಿ ಮನೆಯಲ್ಲಿದ್ದಂತಹ ಹಣ ಮಾತ್ರ ಹೋಗಿರುವಂಥದ್ದಿತ್ತು. ಅದರಲ್ಲಿದ್ದಂತಹ 10 ಲಕ್ಷ ಹಣವನ್ನು, ಅದು ಸುಮಾರು ನಮಗೆ ರಿಪೋರ್ಟ್ ಆಗಿದ್ದು 21 ಲಕ್ಷದ್ದು, ಬಟ್ ಅವನ ಹತ್ರ ಪೊಸಿಷನಲ್ಲಿ ಇದ್ದಿದ್ದು 10 ಲಕ್ಷ ಹಣ. ಇಷ್ಟನ್ನು ತಗೊಂಡು ಅವನು ಪರಾರಿ ಆಗ್ತಾ ಇದ್ದ. ಅವನನ್ನು ಸಕ್ಸಸ್ಫುಲ್ಲಾಗಿ ನಾವು ಅರೆಸ್ಟ್ ಮಾಡಿರೋ ಅಂಥದ್ದು. ಆನಂತರದಲ್ಲಿ 3 ದಿನ ಅವನನ್ನು ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡಿದಾಗ ಈ ಎಲ್ಲ ಪ್ರಕರಣಗಳ ಮಾಹಿತಿಯನ್ನು ನೀಡಿ, ಆನಂತರ ಅವನು ಈ ಮೋಡಸಲ್ಲಿ ಏನಂದರೆ ಈ ಚಿನ್ನವನ್ನೆಲ್ಲ ತಗೊಂಡು ಬೇರೆ ಬೇರೆ ಜ್ಯುವೆಲರಿ ಶಾಪ್ಗಳಿಗೆ ಮಾರಾಟ ಮಾಡ್ತಾ ಇದ್ದ. ಅವನಿಗೆ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಇದ್ದು, ಅದಕ್ಕೋಸ್ಕರ ಅವನು ಅದನ್ನು ಬಳಸ್ತಾ ಇದ್ದಂಥದ್ದು, ಅರ್ಧ ರೇಟಿಗೆ ಎಲ್ಲ ಮಾರುವಂಥದ್ದು ಮಾಡ್ತಾ ಇದ್ದ. ಸೊ ಅವನು ತಿಳಿಸಿದ ಹಾಗೆ ಬೇರೆ ಬೇರೆ ಜ್ಯುವೆಲರಿ ಶಾಪ್ಗಳಿಂದ ನಮಗೆ ಇದು ರಿಕವರಿ ಆಗಿರೋವಂಥದ್ದು. ಸೊ ಇದು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ DSP ಇನ್ಸ್ಪೆಕ್ಟರು, ಹಾಗೆ 26 ಕೇಸಸ್ಸೇ ಇರೋದು. 26 ಈ ಹಿಂದೆ ಆಗಿರೋವಂಥ ಕೇಸಸ್ಸು ಸುಮಾರು ಕೌಲ್ ಬಜಾರಲ್ಲೇ ನಮಗೆ ಸುಮಾರು ಕೇಸ್ಗಳು 17, 18, 21, 22, 23, 24 5 ವರ್ಷದ್ದು ಕೇಸಸ್ಸು ಇವನ ಕಡೆಯಿಂದ ರಿಕವರಿ ಆಗಿರೋವಂಥದ್ದಿದ್ದಾವೆ. ಈ ಮೊದಲು ಈ ವರ್ಷದ್ದು ಕೇಸಸ್ಸು ರಿಕವರಿ ಆಗಿರೋದು. ಈಗ ನಾವು ಸ್ಟ್ರಾಂಗ್ ಆಗಿ ಬೇಲ್ ಕಂಡೀಷನ್ಸಲ್ಲಿ ಇದ್ದು ಆಚೆ ಇದ್ದಾಗಲೂ ಅವನು ಕಳ್ಳತನ ಮಾಡ್ತಾ ಇದ್ದಾನೆ ಅಂಥೇಳಿ ನಾವು ಸ್ಟ್ರಾಂಗ್ ಆಗಿ ಆಬ್ಜೆಕ್ಷನ್ಸ್ನ ಹಾಕ್ತೇವೆ ಕೋರ್ಟಿಗೆ. ಬಟ್ ಒಂದು ಮೋಡಸ್ ಏನಂದರೆ ಅವನು ಕೋರ್ಟಿಂದ ಬೇಲ್ ಪಡೆದುಕೊಂಡು ಸಲೀಸಾಗಿ ಆಚೆ ಬಂದು ಮತ್ತೆ ಅದೇ ವೃತ್ತಿಯಲ್ಲಿ ತೊಡಗ್ತಾ ಇದ್ದಾನೆ. ಸೊ ಈ ಸರ್ತಿ ಅದನ್ನು ಸ್ವಲ್ಪ ನಾವು ಇನ್ನೂ ಸ್ಟ್ರಾಂಗ್ ಆಗಿ ಕೋರ್ಟ್ ಜೊತೆಗೆ ಬೇಲ್ ಆಗದೆ ಇರೋ ಥರ ನೋಡ್ಕೊಳ್ಳೋ ಅಂಥದ್ದು ಮಾಡ್ತೇವೆ.
ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಆಫೀಸರ್ಸಿಗೆ ಮುಖ್ಯವಾಗಿ ಗೋವಿಂದರಾಜು, ನಮ್ಮ ನವೀನ್, ಗೋವಿಂದರಾಜು, ಷಣ್ಮುಗಪ್ಪ, ಹಾಗೆ ಕೌಲ್ ಬಜಾರ್ PSIಗಳು ನಿಂಗಪ್ಪ, ರವಿ, ಆಮೇಲೆ ASIಗಳಾಗಿರುವಂಥ ತಿಪ್ಪೇರುದ್ರ, ಆಮೇಲೆ ಜಡಿಯಪ್ಪ, ಶ್ರೀನಿವಾಸ್, ಭೀಮನ್ಗೌಡ, ಲಾಲು ಸಾಬ್, ಶಾಂತಿ, ಈ ಥರ ಸುಮಾರು ಜನ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾಗರಾಜ್, ಅನ್ವರ್ ಭಾಷಾ, ಹಾಗೆ ಸೋಮಪ್ಪ, ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.